ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ತುಂಬ ಸೂಪರ್ ಆಗಿದ್ದೀರಿ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, ಈ ದಿನ ನಾವು SRI ಫಾರ್ಮನ್ನು ಭರ್ತಿ ಮಾಡಿದ ನಂತರ ನಿಮಗೇನಾದರೂ ನೋಟಿಸ್ ಬಂದರೆ ಅದಕ್ಕೆ ಯಾವ ರೀತಿ ಡಾಕ್ಯುಮೆಂಟ್ಸನ್ನು ಕೊಡಬೇಕು, ಸರ್ಕಾರ ಹೊರಡಿಸಿರುವಂತಹ 12 ಡಾಕ್ಯುಮೆಂಟ್ಸನ್ನು ಯಾವ ರೀತಿ ಕೊಡಬೇಕು ಒಂದೊಂದಾಗಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಮೊದಲಿಗೆ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ನೀಡಿರುವಂತಹ ಪಿಂಚಣಿದಾರರಿಗೆ ನೀಡಿರುವಂತಹ ಒಂದು ಗುರುತಿನ ಚೀಟಿ, ಪಿಂಚಣಿ ಪಾವತಿ ಆದೇಶ, ಇದು ಒಂದನೆಯದು. ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಆ ಕಾಯಂ ನೌಕರರಿಗೆ ಅಥವಾ ಪಿಂಚಣಿದಾರರಿಗೆ ನೀಡಿರುವಂತಹ ಒಂದು ಗುರುತಿನ ಚೀಟಿ ಅಥವಾ ಪಿಂಚಣಿ ಪಾವತಿ ಆದೇಶ ಪ್ರತಿ ಬೇಕಾಗುತ್ತೆ. ಎರಡನೆಯದು, ಭಾರತದಲ್ಲಿ 1/7/1987 ಮೊದಲು ಸರ್ಕಾರ ಅಥವಾ ಸ್ಥಳೀಯ ಪ್ರಾಧಿಕಾರ, ಬ್ಯಾಂಕು, ಅಂಚೆ ಇಲಾಖೆ, ಭಾರತೀಯ ಜೀವ ವಿಮಾ ನಿಗಮ LIC ಅಥವಾ ಸಾರ್ವಜನಿಕ ವಲಯದ ಉದ್ಯಮಗಳಿಂದ ನೀಡಲಾದ ಯಾವುದೇ ಗುರುತಿನ ಚೀಟಿ, ಪ್ರಮಾಣ ಪತ್ರ ಅಥವಾ ದಾಖಲೆ, ಇದು ಎರಡನೆಯದು. ಮೂರನೆಯದು, ಸಕ್ಷಮ ಪ್ರಾಧಿಕಾರದಿಂದ ನೀಡಲಾದ ಜನನ ಪ್ರಮಾಣ ಪತ್ರ, ಬರ್ತ್ ಸರ್ಟಿಫಿಕೇಟ್ ಅಂತ ಹೇಳ್ತೀವಿ, ಇದು ಎಲ್ಲರಿಗೂ ಸಿಗುತ್ತೆ. ಜನನ ಪ್ರಮಾಣ ಪತ್ರ, ಬರ್ತ್ ಸರ್ಟಿಫಿಕೇಟ್ ಮೂರನೇದು. ನಾಲ್ಕನೇದು ಪಾಸ್ಪೋರ್ಟ್, ಇದು ಸಹ ಸುಮಾರು ಜನರ ಹತ್ರ ಇರುತ್ತೆ. ಪಾಸ್ಪೋರ್ಟ್ ಇದು ನಾಲ್ಕನೇದು. ಐದನೇದಕ್ಕೆ ಹೋಗೋಣ. ಈಗ ಮಾನ್ಯತೆ ಪಡೆದ ಮಂಡಳಿ ಅಥವಾ ವಿಶ್ವವಿದ್ಯಾನಿಲಯದಿಂದ ನೀಡಲಾದ ಮೆಟ್ರಿಕ್ಯುಲೇಷನ್ ಅಥವಾ ಶೈಕ್ಷಣಿಕ ಪ್ರಮಾಣ ಪತ್ರ, ಯೂನಿವರ್ಸಿಟಿಯಿಂದ ನೀಡಿದಂತಹ ಒಂದು ಪ್ರಮಾಣ ಪತ್ರ ಇರಬೇಕಾಗುತ್ತೆ. ಐದನೇದು ಮಾನ್ಯತೆ ಪಡೆದ ಮಂಡಳಿ, ಈಗ ಉದಾಹರಣೆಗೆ SSLC ಅಥವಾ PUC ಅಥವಾ ಯೂನಿವರ್ಸಿಟಿಗಳಿಂದ ನೀಡಿದಂತಹ ಶೈಕ್ಷಣಿಕ ಪ್ರಮಾಣ ಪತ್ರ ಬೇಕಾಗುತ್ತೆ. ಆರನೇದಾಗಿ, ರಾಜ್ಯದ ಸಕ್ಷಮ ಪ್ರಾಧಿಕಾರದಿಂದ ನೀಡಲಾದಂತಹ ಕಾಯಂ ನಿವಾಸ ಪ್ರಮಾಣ ಪತ್ರ, ರಾಜ್ಯದ ಸಕ್ಷಮ ಪ್ರಾಧಿಕಾರದಿಂದ ನೀಡಲಾದಂತಹ ಕಾಯಂ ನಿವಾಸ ಪ್ರಮಾಣ ಪತ್ರವನ್ನು ನಿಮ್ಮ ಹತ್ರ ಇರಬೇಕಾಗತ್ತೆ. ಏಳನೇದಕ್ಕೆ ಹೋಗೋಣ. ಅರಣ್ಯ ಹಕ್ಕು ಪ್ರಮಾಣ ಪತ್ರ, ಅರಣ್ಯ ಹಕ್ಕು ಪ್ರಮಾಣ ಪತ್ರ. ಎಂಟನೆಯದು, ಇದು ಸಹ ತುಂಬ ಜನರ ಹತ್ರ ಇರುತ್ತೆ, ಸಕ್ಷಮ ಪ್ರಾಧಿಕಾರದಿಂದ ನೀಡಲಾದಂತಹ OBC ಅಥವಾ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡ, OBC, SC, ST ಅಥವಾ ಇತರೆ ಜಾತಿ ಪ್ರಮಾಣ ಪತ್ರ. ಜಾತಿ ಪ್ರಮಾಣ ಪತ್ರ ಅಂತ ಏನು ಕರಿತೀವಿ, ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂತ ಏನು ಕರಿತೀವಿ, ಆ ಒಂದು ಪತ್ರ ಬೇಕಾಗುತ್ತೆ. ಒಂಬತ್ತನೆಯದು, ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸನ್, ಅಂದರೆ ರಾಷ್ಟ್ರೀಯ ನಾಗರಿಕರ ನೋಂದಣಿ, ಅಸ್ತಿತ್ವದಲ್ಲಿರುವ ಸ್ಥಳಗಳಲ್ಲಿ NRC ಅಂತ ಒಂದು ಪತ್ರವನ್ನು ಕೊಟ್ಟಿರ್ತಾರೆ, ರಾಷ್ಟ್ರೀಯ ನಾಗರಿಕ ನೋಂದಣಿ, ಆ ಒಂದು ಪತ್ರ ಇದ್ರೆ ಆಗುತ್ತೆ. ಹತ್ತನೇದು, ಯಾವುದೇ ಕಾನೂನುಬದ್ಧ ಅಥವಾ ಆಡಳಿತಾತ್ಮಕ ನಿಯಮಗಳ ಅಡಿಯಲ್ಲಿ ಸರ್ಕಾರಿ ಅಧಿಕಾರಿಗಳು ನಿರ್ವಹಿಸುವ ಕುಟುಂಬ ಯೋಜನೆ, ಫ್ಯಾಮಿಲಿ ರಿಜಿಸ್ಟರ್ ಅಂತ ಕರಿತೀವಿ, ಅದು ಬೇಕಾಗುತ್ತೆ. 11ನೇದು, ಸರ್ಕಾರದಿಂದ ನೀಡಲಾದ ಜಮೀನು ಅಥವಾ ಮನೆ ಹಂಚಿಕೆ ಪ್ರಮಾಣ ಪತ್ರ ಬೇಕಾಗುತ್ತೆ. 12ನೇದು, ಆಧಾರ್ಗೆ ಸಂಬಂಧಿಸಿದಂತೆ ಆಯೋಗ ಪತ್ರದ ಸಂಖ್ಯೆ 23/2025 ದಿನಾಂಕ 9/9/25 ಮೂಲಕ ಅನುಬಂಧ 2 ಹೊರಡಿಸಿರುವ ನಿರ್ದೇಶನಗಳು ಅನ್ವಯವಾಗುತ್ತವೆ ಅಂತ ಕೊಟ್ಟಿದ್ದಾರೆ. ಸ್ನೇಹಿತರೆ, ಈ 12 ಡಾಕ್ಯುಮೆಂಟ್ಸಲ್ಲಿ ಬಹಳ ನಮಗೆ ಸುಲಭವಾಗಿ ಸಿಗುವಂತಹ ಪತ್ರಗಳು ಯಾವುದು? ಈಗ ಕೇಂದ್ರ ಸರ್ಕಾರ, ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು, ಸ್ಟೇಟ್ ಗೌರ್ಮೆಂಟ್ ಇರ್ಬೋದು. ಒಂದನೆಯದು, ಪಿಂಚಣಿ ಯಾರು ಪಡಿತಾ ಇದ್ದಾರೆ ಅವರಿಗೆ ಒಂದು ಆದೇಶ ಪ್ರತಿ ಇರುತ್ತೆ, ಅಥವಾ ಈ ಏನು ಸರ್ಕಾರಿ ಗೌರ್ಮೆಂಟ್ ಜಾಬಲ್ಲಿ ಕೆಲಸ ಮಾಡ್ತಾ ಇರೋದು, ಸರ್ಕಾರಿ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ಒಂದು ಕಾಯಂ ನೌಕರರದ್ದು ಒಂದು ಗುರುತಿನ ಚೀಟಿ ಕೊಟ್ಟಿರ್ತಾರೆ, ಅದು ನಡೆಯುತ್ತೆ.
ನೆಕ್ಸ್ಟು 1987ಕ್ಕಿಂತ ಹಿಂದೆ ನೀಡಿದಂಥ ಬ್ಯಾಂಕು, ಅಂಚೆ ಕಚೇರಿ, LIC ಈ ಪತ್ರಗಳಿದ್ರೂ ನಡೆಯುತ್ತೆ. ನಂತರ ಜನನ ಪ್ರಮಾಣ ಪತ್ರ ನಿಮಗೆ ಈಸಿಯಾಗಿ ಸಿಗುತ್ತೆ, ಪಾಸ್ಪೋರ್ಟು ಸಹ ಸಿಗುತ್ತೆ. ಆಮೇಲೆ SLC PUC ಡಿಗ್ರಿಗೆ ಸಂಬಂಧಪಟ್ಟ ಮಾರ್ಕ್ಸ್ ಕಾರ್ಡ್ಗಳಿರ್ಬೋದು, TCಗಳಿರ್ಬೋದು, ಅದು ನಿಮ್ಮ ಹತ್ರ ಸಿಗುತ್ತೆ. ಕೆಲವರಿಗೆ ಅರಣ್ಯ ಹಕ್ಕು ಪತ್ರಗಳನ್ನು ಕೊಟ್ಟಿರ್ಬೋದು. ನಂತರ OBC, SC, ST ಇದಕ್ಕೆ ಸಂಬಂಧಪಟ್ಟ ಜಾತಿ ಪ್ರಮಾಣ ಪತ್ರ ಕೊಟ್ಟಿರ್ತಾರೆ ನೋಡಿ. ಇವೆಲ್ಲ ಕೆಲವು ಈಸಿಯಾಗಿ ಸಿಗುವಂತಹ ಡಾಕ್ಯುಮೆಂಟ್ಸ್ ಆಗಿರುತ್ತೆ. ಯಾರೆಲ್ಲ ಈ ಮೇಲ್ಭಾಗದಲ್ಲಿ ಫಾರ್ಮನ್ನು ಸರಿಯಾಗಿ ಎಡಭಾಗ ಮತ್ತು ಬಲಭಾಗ ಸರಿಯಾಗಿ ಫಿಲ್ ಆಗಿರೋದಿಲ್ಲ, 2002 ಮ್ಯಾಚಿಂಗ್ ಆಗ್ತಾ ಇರಲ್ಲ, ನಂತರ ತಂದೆಯವ್ರದ್ದು, ತಾಯಿದು, ಅಜ್ಜಂದು, ಅಜ್ಜಿದು ಅದು ಸಹ ನಮಗೆ ಡಾಕ್ಯುಮೆಂಟ್ ಸಿಕ್ಕಿಲ್ಲ, ಅಥವಾ ಅವ್ರು ವೋಟ್ ಮಾಡಿಲ್ಲ, ಅಥವಾ ಮತದಾರರ ಪಟ್ಟಿಯಲ್ಲಿ ಅವ್ರ ಹೆಸರು ಇರಲಿಲ್ಲ ಅನ್ನೋರು ಕೆಳಭಾಗದಲ್ಲಿ ಬರೆದ್ಬಿಟ್ಟು ಸೈನ್ ಹಾಕ್ಕೊಟ್ಟಿರ್ತಾರೆ. ಈಗ ಆಲ್ರೆಡಿ ಈ ಒಂದು BLO ಅವರು ನಿಮಗೆ ಮನೆಗೆ ಬಂದು ಈ ಒಂದು SIR ಫಾರ್ಮನ್ನು ಕೊಟ್ಟೋಗಿದ್ದಾರೆ. ಇದನ್ನು ಕೊಟ್ಟೋದ ನಂತರ ನೀವು ನಿಮಗೆ ಗೊತ್ತಿರುವಂಥ ಮಾಹಿತಿಗಳನ್ನು ಫಿಲ್ ಮಾಡಿ ಇದನ್ನು BLO ಕಡೆ ಕೊಟ್ಟಿರಬೇಕು. ಕೊಟ್ಟಿದ್ದಾಗ ಮಾತ್ರ ಈ ಒಂದು ಕರಡು ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಬರುತ್ತೆ. ಇವ್ಯಾವು ಸರಿಯಾಗಿ ಮ್ಯಾಪಿಂಗ್ ಆಗದೇ ಇರೋ ಕಾರಣ ನೀನು ಭಾರತದ ಪ್ರಜೆನ ಅಂತ ಪ್ರೂವ್ ಮಾಡಬೇಕಾಗಿದೆ. ಮತ್ತೆ ಆಗ ನೀನು ನಾವು ಈಗ ಹೇಳಿದಂತಹ ಈ 12 ಡಾಕ್ಯುಮೆಂಟ್ಸ್ಗಳನ್ನು ನೀವು ಯಾವಾಗ ನೋಟಿಸ್ ಬರುತ್ತೆ, ನೋಟಿಸ್ ಬಂದ ನಂತರ ಸ್ವಯಂ ದೃಢೀಕರಣ ಮಾಡಿ ಕೆಳಭಾಗದಲ್ಲಿರುವಂಥ 12ರಲ್ಲಿ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ಸನ್ನು ನೀನು ಸಬ್ಮಿಟ್ ಮಾಡಬೇಕಾಗತ್ತೆ. ಆಗ ನಿನ್ನ ಹೆಸರು ಮತದಾರರ ಪಟ್ಟಿಯಲ್ಲಿ ಬರುತ್ತೆ. ಸ್ನೇಹಿತರೆ, ಈ SIR ಫಾರ್ಮ್ ಬಗ್ಗೆ ಯಾವ ರೀತಿ ಫಾರ್ಮನ್ನು ಫಿಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ. ಹಾಗೆ ಹೆಣ್ಮಕ್ಳು ಮನೆಗೆ ಬಂದಿರೋ ಸೊಸೆಯಂದಿರು ಯಾವ ರೀತಿ ಫಾರ್ಮ್ ಫಿಲ್ ಮಾಡಬೇಕು ಅದ್ರ ಬಗ್ಗೆನೂ ಒಂದು ವಿಡಿಯೋ ಮಾಡಿದ್ದೀವಿ. ಹಾಗೆ ಈ SIR ಫಾರ್ಮ್ ಏನು ಕೊಟ್ಟಿದ್ದೀವಿ, ಸಬ್ಮಿಟ್ ಮಾಡಿದ್ದೀವಿ BLO ಕಡೆ, ಅದರ ಸ್ಟೇಟಸ್ ಏನಾಗಿದೆ, ಸಬ್ಮಿಟ್ ಆಗಿದೆಯಾ, ಸಕ್ಸಸ್ಫುಲ್ ಆಗಿದೆಯಾ, 2 ಮಿನಿಟ್ಸಲ್ಲಿ ಯಾವ ರೀತಿ ವೆಬ್ಸೈಟಲ್ಲಿ ಹೋಗಿ ಚೆಕ್ ಮಾಡೋದು ಅದ್ರ ಬಗ್ಗೆನೇ ವಿಡಿಯೋ ಮಾಡಿದ್ದೀವಿ. ದಯವಿಟ್ಟು ನೋಡಿ. ನಮ್ಮ ಹೊಸ ಚಾನಲ್ ಆಗಿರುವ ಕಾರಣ ಎಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಮುಂದಿನ ಎಪಿಸೋಡಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್.